ಮಂಥರೆ ಅಂದರೆ ಎಲ್ಲರೂ ಸಹಿತ ಬೈತಾರೆ ಅವರನ್ನು. ಆ ಪಾತ್ರವನ್ನೇ ಯಾಕೆ ಮಾಡಬೇಕು ಮತ್ತು ಮಾಡಬೇಕಾದ್ರೆ ನಿಮಗೇನು ಈ ಥರ ಮುಜುಗರ ಅನಿಸ್ತವೆ, ಯಾಕೆ ಸುಮ್ಮನೆ ಮಾಡೋದು ಈ ರೀತಿಯಾಗಿ ಅಂತ? ಮಂಥರೆ ಏನು ಮಂಥರೆ ಕೂಡ ನನ್ನ ಪ್ರಕಾರ ಮಂಥರೆ ಅವಳು ರಾಮಚಂದ್ರನ ಪಟ್ಟಾಭಿಷೇಕ ವಿರೋಧ ಮಾಡಿದ್ದು ಕೂಡ ಈ ಜಗತ್ತಿಗೆ ಒಳ್ಳೆಯದೇ ಆಗಿದೆ. ರಾಮಚಂದ್ರ ಇಲ್ಲದೆ ಹೋಗಿದ್ದರೆ ಮನೆಯಿಂದ ಹೊರಗೆ ಬೀಳ್ತಿರ್ಲಿಲ್ಲ. ಹೊರಗೆ ಬಿದ್ದಿದ್ರಿಂದಲೇ ಒಬ್ಬ ಶಬರಿಗೆ ಶಾಪ ವಿಮೋಚನೆ ಆಗಿರ್ಬೋದು, ವಾಲಿ ಸುಗ್ರೀವರ ಭೇಟಿ ಇರ್ಬೋದು, ಮತ್ತು ರಾಮ ಲಕ್ಷ್ಮಣರ ಒಂದು ಹನುಮಂತನ ಭೇಟಿ ಇರ್ಬೋದು, ಅನಂತರದಲ್ಲಿ ರಾವಣನ ಸಂಹಾರ ಇರ್ಬೋದು, ಹೀಗೆ ವಿಭೀಷಣನ ಸ್ನೇಹ ಇರ್ಬೋದು. ಮನೆಯಿಂದ ಹೊರಗೆ ಬಂದಾಗ ಜಗತ್ತಿನಲ್ಲಿ ಅನೇಕ ಜನಗಳಿಗೆ ರಾಮನ ಗುಣಧರ್ಮಗಳು ಎಲ್ಲ ಗೊತ್ತಾಗತ್ತೆ ಮತ್ತು ಲೋಕೋದ್ಧಾರಕ್ಕೆ ಅನೇಕ ಜನರಿಗೆ ಅವರಿಂದ ಮುಕ್ತಿ ಸಿಗತ್ತೆ. ಈ ಥರದ್ದೆಲ್ಲ ನಾವು ನೋಡ್ತೇವಲ್ಲ. ಸೊ ಅದಕ್ಕೆ ಮೂಲ ಕಾರಣ ಮಂಥರೆ ಒಂದು ವೇಳೆ ಅದನ್ನು ಮಾಡದೇ ಹೋಗಿದ್ದಿದ್ರೆ ಬರೀ ಅರಮನೆಗೆ ಅಷ್ಟು ಸೀಮಿತವಾಗಿರ್ತಿದ್ರು ರಾಮ ಅಂತ. ಮೇಡಮ್, ಇವತ್ತು ನೀವು ಮಂಥರೆಯಾಗಿ ಪಾತ್ರವನ್ನು ಮಾಡಿದ ಏನು ಅನಿಸ್ತಾ ಇದೆ? ಇವತ್ತೆಲ್ಲರೂ ಜನರು ನೋಡಿದರು, ಸುಮಾರು ಒಂದು 2,000ಕ್ಕೂ ಹೆಚ್ಚಿಗೆ ಅವರು ಇದು ಆಯೋಜನೆ ಮಾಡಿದವರು ಹೇಳ್ತಾ ಇದ್ರು, ನೀವು ಇದೇ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಅಂತ. ಏನು ಅನಿಸ್ತಾ ಇದೆ? ಗೊತ್ತಿಲ್ಲ ಜನ ಹೇಗೆ ತಗೊಂಡಿದ್ದಾರೆ ಅಂಥೇಳಿ. ಏನು ನಂಗೆ ಗೊತ್ತಿದ್ದಷ್ಟು ನಾನು ಫಸ್ಟ್ ಟೈಮ್ ನೀವು ಆ್ಯಕ್ಟ್ ಮಾಡಿದ್ರಿ, ನೀವು ನಾಟಕದಲ್ಲಿ ಚಿತ್ರರಂಗದಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದ್ರಿ, ಬಟ್ ಯಕ್ಷಗಾನದಲ್ಲಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ? ನನಗೇನು ಬೇರೆ ಅಂತ ಅನ್ಸೋ ಅಭಿನಯನೇ ಸ್ವಲ್ಪ ಎಕ್ಸಾಗ್ಸರೇಷನ್ ಇರುತ್ತೆ. ಯಕ್ಷಗಾನದಲ್ಲಿ ಸ್ವಲ್ಪ ಎಕ್ಸಾಗ್ಸರೇಟ್ ಮಾಡಿ ಪಾತ್ರ ಮಾಡ್ತಾರೆ, ಅಭಿನಯ ಮಾಡ್ತಾರೆ. ಆ ಮಟ್ಟಕ್ಕೆ ನನಗೆ ಮಾಡಲಿಕ್ಕೆ ಆಗಿಲ್ಲ ಇರ್ಬೋದು, ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಮೇಡಮ್, ಇನ್ನೊಂದೇನೆಂದರೆ ನೀವು ಚಿತ್ರರಂಗದಲ್ಲಿ ನಿಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದೀರಾ. ಈಗ ಮತ್ತೆ ಯಾವುದು ಹೊಸ ಚಿತ್ರವನ್ನೇನಾದರೂ ನೀವೇನಾದರೂ ಆ್ಯಕ್ಟ್ ಮಾಡ್ತಾಯಿದ್ದೀರಿ? ಮಾಡ್ತಾ ಇದ್ದೇನೆ ಈಗ. ನಮ್ಮ ವಿಜಯ್ದು ರಾಚಯ್ಯ ಮಾಡ್ತಿದ್ದೇನೆ, ಧನಂಜಯಂದು ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಾಯಿದ್ದೇನೆ, ಆನಂತರ ಹರೀಶ್ ರಾಜ್ದೊಂದು ಮಾಡ್ತಾಯಿದ್ದೇನೆ, ವೆಂಕಟೇಶಾಯ ನಮಃ ಅಂಥೇಳಿ. ಇನ್ನೊಂದೆರಡು ಸಿನಿಮಾಗಳನ್ನು ಸಹ ಮಾಡ್ತಾಯಿದ್ದೇನೆ. ಒಟ್ಟು ಎಷ್ಟು ಚಿತ್ರರಂಗದಲ್ಲಿ ನೀವು ಆ್ಯಕ್ಟ್ ಮಾಡಿದಂಗೆ ಆಯ್ತು ಮೇಡಮ್ ಈಗ ನಿಮ್ಮದು ಟೋಟಲ್? 480ವರೆಗೂ ಮುಂದೆ ಹೋಗಿದೆ. ಈಗ ಅಂದರೆ ನಿಮ್ಮ ಸದ್ಯಕ್ಕೆ ಈಗ 4 ಚಿತ್ರಗಳು ನಿಮ್ಮ ಕೈಯಲ್ಲಿದ್ದಾವೆ ಈಗ ಸದ್ಯಕ್ಕೆ? 6 ಚಿತ್ರ. ಒಂದು ಪೊನ್ನಮ್ಮ ಅಂತ ಶುರುವಾಗಬೇಕು, ಇನ್ನೊಂದು ರವಿಚಂದ್ರನು ಐ ಆಮ್ ಗಾಡ್, ಆ್ಯಂಡ್ ಉತ್ತರಾಖಂಡ ಅಂತ ಒಂದು ಇದ್ದಾವೆ. 6-7 ಸಿನಿಮಾಗಳಿವೆ. ಮೇಡಮ್, ರಾಜಕೀಯವಾಗಿ ಇಷ್ಟು ಜವಾಬ್ದಾರಿ ಇರಬೇಕಾದ್ರೂ ಇಷ್ಟೆಲ್ಲ ಆಫರ್ಗಳು ಬರಬೇಕಾದ್ರೆ ಯಾವ ರೀತಿಯಾಗಿ ನಿಭಾಯಿಸ್ತೀರಾ ಅಂತ? ಯಾಕಂದರೆ ನಾನು MLA ಇದ್ದಾಗ, ಸ್ವಲ್ಪ ಮಿನಿಸ್ಟರ್ ಇದ್ದಾಗ ಹೆಚ್ಚು ಕೆಲಸ ಕಾರ್ಯಗಳಿರ್ತಿತ್ತು. MLC ಆಗಿದ್ದೇನಲ್ಲ, ಸೊ ಹಾಗಾಗಿ ಕಾನ್ಸ್ಟಿಟ್ಯೂಯೆನ್ಸಿ ನಮಗೆ ಇರೋದಿಲ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಜನ ಬರ್ತಿರ್ತಾರೆ. ಹೆಚ್ಚು ಪ್ರೊಫೆಷನ್ ಕಡೆನೇ, ಕಲಾವಿದೆಯಾಗಿ ನಿಮಗೆ ಬಹಳ ತೃಪ್ತಿ ಕೊಡುತ್ತೆ ಕೆಲಸ. ಹೆಚ್ಚು ಪ್ರೊಫೆಷನ್ ಕಡೆನೇ ಸಮಯ ಕೊಡ್ತಾ ಇದ್ದೀನಿ ನಡುವೆ. ಇದಿಷ್ಟು ಚಿತ್ರನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಕಾರವಾರ.